ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘು ನಾಯ್ಕ್ RN24 ವಾಯ್ಸ್ ಕಾರವಾರ. ನಮ್ಮ ಮಿತ್ರರು, ಕಾರವಾರದ ಮಿತ್ರರು, ಇದ್ರ ಬಗ್ಗೆ ಎಷ್ಟು ನಾವು ವರ್ಣನೆ ಮಾಡಿದ್ರು ಕಡಿಮೆ. ಯಾಕಂದರೆ ಇವರೊಂದು ನಮಗೆ ಮನೆಗೆ ಡೆಲಿವರಿ ಕೊಡ್ತಾರೆ. ನಾವು ಏನು ಕೂಡ ಆಹಾರ ಪದಾರ್ಥನ ಹೋಟೆಲಲ್ಲಿ ಆರ್ಡರ್ ಮಾಡಿದ್ರೆ ಇವರು ನಮಗೆ ವಿದಿನ್ ಆ ಟೈಮಲ್ಲೇ ತಂದು ಕೊಡುವಂಥ ನಮ್ಮ ಸಾರಥಿಗಳು. ಇವರು ಕಾರವಾರದ ಸಾರಥಿಗಳು ನನ್ನ ಒಟ್ಟಿಗಿದ್ದಾರೆ. ಏನು ಹೇಳ್ತಾರೆ ಕೇಳುವ ವೀಕ್ಷಕರು. ಎಂಥ ಸಮಸ್ಯೆ, ಇವರು ಬಹಳಷ್ಟು ಸಮಸ್ಯೆ ಇದೆ. ಯಾಕಂದರೆ ಈ ಜೊಮ್ಯಾಟೊ ಅಂತ ಒಂದು ಕಂಪ್ನಿ ಇದೆ ವೀಕ್ಷಕರೇ, ಅಲ್ಲಿ ಅವರಿಗೆ ಒಂದು ಸಮಸ್ಯೆಯನ್ನು ಮಾಡಿಟ್ಟಿದ್ದಾರೆ. ಏನು ಹೇಳ್ತಾರೆ ಕೇಳುವ. ನಮಸ್ಕಾರ. ನಮಸ್ಕಾರ ಸರ್. ಹಾಂ, ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ. ಹಾಂ, ನಾನು 6 ವರ್ಷದಿಂದ ಜೊಮ್ಯಾಟೊದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಎಜುಕೇಟೆಡ್ ಇದ್ದೀವಿ, ಬಟ್ ಆದರೂ ಕಾರವಾರದಲ್ಲಿ ಏನಂದರೆ ಕೆಲಸಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಕೆಲಸ ಸಿಕ್ಕಿದ್ರೆ 6,000 7,000 ಆ ಥರ ಪೇಮೆಂಟ್ ಇರ್ತದೆ. ನಾವು ಇಲ್ಲಿ ಜೊಮ್ಯಾಟೊದೊಂದು ಅಂದರೆ ಬೇರೆ ಕಡೆ ಎಲ್ಲ ಜೊಮ್ಯಾಟೊ ಎಲ್ಲ ಚಲೋ ಇದೆ. ನೀವು ಮಂತಿಗೆ 45,000 50,000 60,000ವರೆಗೂ ಮಾಡ್ತಾರಂಥ ಒಂದು ನಾವು ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಜೊಮ್ಯಾಟೊ ಕಾರವಾರದಲ್ಲಿ ಮಾಡ್ತಾಯಿದ್ವಿ. ಇದಕ್ಕಿಂತ ಮುಂಚೆ 2-3 ಇಯರ್ಸ್ ಬ್ಯಾಕ್ ಚಲೋನೇ ಇತ್ತು ಜೊಮ್ಯಾಟೊ. ಇವಾಗ ಗಿಕ್ಸ್ ಅಂತ ಯಾವಾಗ ಬಂತು, ಆ ಗಿಕ್ಸ್ ಬಂದಾಗಿಂದ ನನಗೆ ತುಂಬಾ ಪ್ರಾಬ್ಲಮ್ ಇದೆ. ಒಳ್ಳೆ ಗಿಕ್ಸ್ ಬಂದಿದೆ ನಮಗೆ ಬೇಜಾರಿಲ್ಲ, ಆದ್ರೆ ಗಿಕ್ಸ್ ಬಂದಾಗಿಂದ ಏನಾಗ್ತದೆ, ನಮ್ಗೆ ಆಫರ್ಸ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಮತ್ತೆ ಬೇರೆ ಕಡೆ ಎಲ್ಲ ಕಡೆ ಆಫರ್ ಲೈವ್ ಇದೆ, ನಮ್ದ್ರಲ್ಲಿಲ್ಲ. ಹೇಳಿದ್ರೆ ಕಾರವಾರ ಒಂದು ಸಣ್ಣ ಸಿಟಿ ಅಂತ ಹೇಳ್ತಾರೆ. ಎಲ್ಲಿ ಕಾರವಾರ ಸಣ್ಣ ಸಿಟಿ? ಈ ಕಡೆ ಕೈಗಾ NPCL ಇದೆ, ಈ ಸೈಡಿಗೆ ಸೀಬರ್ಡ್ ಇದೆ. ಈ ದೊಡ್ಡ ಸಿಟಿ ಆಗಿ ಬೆಳೆದಿದೆ. ಆದರೆ ಇಲ್ಲಿ ಏನಿಲ್ಲ ಅಷ್ಟೇ. ಜನಸಂಖ್ಯೆ ಅಂತೂ ಸಿಕ್ಕಾಪಟ್ಟೆ ಇದೆ. ನಗರಸಭೆನೇ ಇದಂತೂ ಪಟ್ಟಣ ಪಂಚಾಯತ್ ಅಲ್ಲ, ಏನಲ್ಲ, ನಗರಸಭೆನೇ ವಾರ್ಡ್ ಇದು. ಕರೆಕ್ಟ್ ಅಲ್ವಾ? ಯಾಕೆ ಸಣ್ಣದು ಅಂತ ಹೇಳ್ತಾ ಇದ್ದಾರೆ ಅವರು? ಯಾಕೆ ಅಂದ್ರೆ ನಮ್ದು ಹೇಳ್ತಾ ಇರೋದು ನಮ್ದು TL ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರು ಒಂದೇ ಮಾತು ಹೇಳ್ತಾರೆ, ಕಾರವಾರ ಕೇಳಿದ್ರೆ ಒಂದೇ ಆನ್ಸರ್. ಕಾರವಾರ ಅನ್ನೋದು ಒಂದು ಸಣ್ಣ ಸಿಟಿ, ಅದು ಬಿಟ್ರೆ ಬೇರೆ ಆನ್ಸರ್ ಅವ್ರ ಹತ್ರ ಬರ್ತಾ ಇಲ್ಲ. ನಾವು ಇವತ್ತಲ್ಲ, ಎಷ್ಟು ವರ್ಷ ಆಯ್ತು ನೀವು ಜೊಮ್ಯಾಟೊದಲ್ಲಿ ಕೆಲಸ? ನಾವು ನೋಡೋಣ, ಇವತ್ತಲ್ಲ ನಾಳೆ ಚೇಂಜ್. ಈಗ ನಾವು ಫ್ಯಾಮಿಲಿ ಇದ್ದೀವಿ, ಫ್ಯಾಮಿಲಿ ಇಟ್ಕೊಂಡು ನಾವು ಈಗ ನಾಳೆ ದಿನ ಕಟ್ಟಬೇಕು, ಮಕ್ಕಳು ಸ್ಕೂಲ್ಗಿದೆ, ಮತ್ತೆ ನಮ್ದು ಮನೆ ಖರ್ಚಿರ್ತದೆ. ಎಲ್ಲಾನು ತೆಗೆದು ನಾವು ಮತ್ತೆ ನಮ್ಮ ಸೇವಿಂಗ್ ಮಾಡಬೇಕು ಅಂದ್ರೆ ಆಗೋದಿಲ್ಲ. ಮೊದಲು ಜೊಮ್ಯಾಟೊದಲ್ಲಿ ನಾವು 1,500-2,000 ಆ ಥರ ಮಾಡ್ತಿದ್ವಿ. ಇವಾಗ ಅದು ಯಾವ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ದಿನಕ್ಕೆ 500, 600, 400 ಆ ಥರ ಆಗಿದೆ. ಬೆಳಗ್ಗೆಯಿಂದ ರಾತ್ರಿ ಆರ್ಡರ್ ಇಲ್ಲ. ಮತ್ತೆ ಎಷ್ಟು ಗಂಟೆವರೆಗೆ ವರ್ಕ್ ಮಾಡ್ತೀರಾ ನೀವು? ಬೆಳಗಿಂದ ರಾತ್ರಿ 8 ಗಂಟೆ ಅಥವಾ 7 ಗಂಟೆ ಬಂದ್ರೆ ರಾತ್ರಿ 10 ಗಂಟೆ 12 ಗಂಟೆವರೆಗೂ ಇರ್ತದೆ ನಮಗೆ. ಮಧ್ಯಾಹ್ನ ಊಟ ಎಲ್ಲ ನಮ್ಗೆ ಮಧ್ಯದಲ್ಲಿ ಹೋಗ್ಲಿಕ್ಕೆ ಆಪ್ಷನ್ ಇಲ್ಲ. ಬಟ್ ನಾವು ಮಧ್ಯದಲ್ಲಿ ಸ್ಲಾಟ್ ಅಂತ ಇರುತ್ತೆ, ಸ್ಲಾಟ್ ತಗೊಳ್ಳೋದಿಲ್ಲ. ಹಂಗೆ ಮಧ್ಯದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಊಟ ಮಾಡ್ಕೊಂಡ್ ಬರ್ಬೇಕಾಗ್ತದೆ. ಎಲ್ಲಿ ಮನೆಗೆ ಹೋಗ್ತೀರಾ ಅಥವಾ ಹೊರಗಡೆ ಊಟ? ಮನೆಗೆ ಹೋಗ್ಬೇಕು, ಒಂದೊಂದ್ಸಲಿ ಹೊರಗಡೆನೂ ತಿಂತೀವಿ. ಯಾಕಂದ್ರೆ ನಮ್ಗೆ ಆಪ್ಷನ್ ಇರೋದಿಲ್ಲ, ಹೋಗ್ಲಿಕ್ಕೆ ಯಾವುದೇ ರೀತಿ ಆಪ್ಷನ್ ಇರೋದಿಲ್ಲ. ಅದೇ ರೀತಿ ಇನ್ನೊಬ್ರು ಇದ್ದಾರೆ, ಏನು ಹೇಳ್ತಾ ಇದ್ರು ಸರ್? ನಮಸ್ತೆ. नमस्ते। हाँ, मेरा नाम मोहम्मद है, मैं जोमेटो में काम कर रहा हूँ कारवार। जब से कितना साल से काम कर रहे हो? मैं 6 साल से काम कर रहा हूँ। जब से गिग्स आया है प्रॉब्लम ये स्टार्ट हुआ है। अभी 2-3 हफ्ता हुआ है, बहुत प्रॉब्लम स्टार्ट हो गया। हम TL को भी बोले कि हमारा जो प्रॉब्लम है ऊपर मैनेजर तक पहुँचाओ। तो इतना 6 साल में हम मैनेजर को भी नहीं देखे, क्या नाम भी कुछ है तो कुछ TL नहीं बोला। इधर हम कुछ ईमेल करना, ट्वीट करना, कुछ भी नहीं बोलता TL। हमने उससे रिक्वेस्ट भी की, वो बोल रहा है करेगा। पहला प्रॉब्लम है, मैनेजर को आप देखा ही नहीं, किधर रहता है वो भी मालूम नहीं, कुछ भी मालूम नहीं। आपका प्रॉब्लम उनको साथ बात करने के लिए भी आपको नहीं हो रहा है? हाँ, नहीं हो रहा है। नहीं तो ईमेल या ट्वीट करना, कुछ तो हमको बोल दो, हम वो तो ट्राई करेंगे, हमारा प्रॉब्लम उनको बताएंगे। लेकिन वो भी कुछ नहीं बोल रहे हैं। पहला प्रॉब्लम है हमारा, जो हमको इंसेंटिव बंद किया है, जो पेट्रोल के लिए हमको दे देता है, मतलब पेट्रोल का रेट बढ़ा है, सबको मालूम है, तो वो नहीं दे रहा है हमको। और दूसरा प्रॉब्लम हमने बोला कि ऑर्डर पे जैसे एग्जांपल हम 5 किलोमीटर जाते हैं तो 5 किलोमीटर के हिसाब से हमको 50 रुपये मिलना चाहिए, वो नहीं मिलता। कभी 47, 46, तो बाकी का पैसा हमको नहीं मिलता। हमने TL को रिक्वेस्ट किया, वो भी कुछ नहीं बताया अभी तक। और तीसरा प्रॉब्लम है, इतना प्रॉब्लम रहने के बाद में हमने रिक्वेस्ट किया TL को कि रेफर मत करो, मतलब दूसरा राइडर को मत लो। ऑलरेडी कारोबार में राइडर बहुत है, ऑर्डर कम है, तो वो बोल रहा है बंद करेगा, इतना ही बोलता है, लेकिन बंद नहीं किया। ऑलरेडी रेफर का और बढ़ा दिया। देखो, छोटा सिटी बोल रहा है, हाँ, लेकिन राइडर को ज्यादा ले रहे हैं। हाँ, बराबर की नहीं? हाँ, ये कैसा है? हाँ, ये गलत है। आप ही बोल रहे हो, वही बोल रहा है छोटा सिटी है, राइडर ज्यादा बोल रहा है। वही रेफर 6,000 कर दिया, हमारा इंस्टीट्यूट 0 कर दिया। तो हमने बोला रेफर बंद करो, वो अभी तक बंद नहीं किया है। तो हमको पेट्रोल का हम हमारे पॉकेट से पैसा डाल रहे हैं।
पहले करीबन 1000 रुपये हो जाता था, अभी उसमें 400 रुपये पेट्रोल को जाता है, बचता है हमको करीबन 500 या 600 रुपये। कुछ सेफ्टी भी नहीं है, सेफ्टी भी नहीं है और ऑफिस भी नहीं है हम। ऑफिस भी कुछ नहीं आपको, कुछ तो नहीं। लेकिन ऑफिस बोल के आपका इस पे रहता है ना, आईडी पे रहता है आपका, ऑफिस का इतना इंस्टीट्यूट कट होता है, कुछ है ना? हाँ नहीं, एक ऑफिस रहना बोल के है, हाँ। अभी तक कारवार में तो कुछ ऑफिस नहीं है। आपको ऑफिस ही नहीं, रेस्टरूम भी कुछ ही नहीं रहे। नहीं है, होटल में जाना होता है, हाँ। ऐसा सब है। ಹಾಂ ಒಂದು ವರ್ಷ ಆಯಿತು ಝೊಮ್ಯಾಟೊ ಮಾಡಲಿಕ್ಕೆ. ಹಾಂ ನಮಗೆ ಆರ್ಡರ್ ಪೇ ಸುಮಾರು ಕಡಿಮೆ ಇದೆ. ಹಾಂ ಬೇರೆ ಸಿಟಿಯಲ್ಲಿ ಆರ್ಡರ್ ಪೇ ಎಲ್ಲ ಚೆನ್ನಾಗಿರ್ತದೆ. ಹಾಂ ಹಾಂ ನಮಗೆ ಇಲ್ಲಿ ರೇಂಜ್ ಖರ್ಚು ಸ್ವಲ್ಪ ಕಡಿಮೆ ಇದೆ. ಹಾಂ ಅಲ್ಲಿ ಬೇರೆ ಸಿಟಿಯಲ್ಲಿ 20-25 ಕೊಡ್ತಾರೆ. ಹಾಂ ನಮಗೆ ಇಲ್ಲಿ 12ರಿಂದ 15 ತನಕ ಕೊಡ್ತಾರೆ. ಹಾಂ ಅದು ನಮಗೆ ಹಬ್ಬ ಟೈಮಿಗೆ ಸ್ವಲ್ಪ ಆರ್ಡರ್ ಸುಮಾರು ಇರ್ತದೆ. ಹಾಂ ಹಾಂ ಮತ್ತು ಈಗ ನಾರ್ಮಲ್ ಡೇಸಲ್ಲಿ ಸಿಕ್ಕಾಪಟ್ಟೆ ಆರ್ಡರ್ ಕಡಿಮೆ ಇರ್ತದೆ. ಈಗ ಏನು ಹೇಳಲಿಕ್ಕೆ, ಎಜುಕೇಷನ್ ಏನಾಗಿದೆ ನಿಮ್ಮದು? ನಮ್ಮದು IT ಆಗಿದೆ, ಫ್ರೆಂಡ್ಶಿಪ್ ಆಗಿದೆ ನೇವಿಯಲ್ಲಿ. ಹೌದಾ? ಹೌದು, ನಾವು ಜಾಬಿಗೆ ಟ್ರೈ ಮಾಡ್ತೀವಿ, ಅದು ಜಾಬ್ ಇಲ್ಲ ಅಲ್ಲ ಇಲ್ಲಿ. ಅದೇ ಇಲ್ಲಿ ಕಾರವಾರದಲ್ಲೇ ಕಂಪನಿನೇ ಇಲ್ಲ, ಏನಿಲ್ಲ ಪಾಪ. ನೀವು ಇದರಲ್ಲೇ ಕೆಲಸ ಮಾಡ್ತಾ ಇದ್ದೀರಿ ಇವಾಗ. ಎಷ್ಟೋ ಯುವಕರು ಇದ್ರಿ, ಎಷ್ಟು ಜನ ಇದ್ದೀರಿ? ಎಷ್ಟು ಎಲ್ಲ ಯುವಕರು ಸೇರಿ ಎಷ್ಟು ಜನ ಇದ್ದೀರಿ ಕಾರವಾರದಲ್ಲಿ? ಅದರಿಂದ ಒಂದು 150 ಜನ ಇರ್ಬೋದು ಸರ್. ಕಾರವಾರದಲ್ಲೇ 150 ಜನ ಇದ್ದಾರೆ ನೋಡಿ. ಎಲ್ಲ 150 ಹುಡುಗರು ಎಜುಕೇಟೆಡೇ ಪಾಪ ಅವರು. ಇಲ್ಲ ಎಜುಕೇಟೆಡ್. ನಿಮ್ಗೆ ಯಾವುದೇ ಒಂದು ರೆಸ್ಟ್ ರೂಮು ಏನಿಲ್ಲ. ಈಗ ನೀವು ಎಲ್ಲಿ ಹೋಗ್ತೀರಿ? ಏನಾದರೆ ನಿಮಗೆ ಒಂದು ರಿಸಸ್ಸಿಗೆ ಹೋಗಬೇಕು, ಟಾಯ್ಲೆಟಿಗೆ ಹೋಗ್ಬೇಕಾದ್ರೆ ಹೆಂಗೆ ಮಾಡ್ತೀರಾ? ನಾವು ಹೋಟೆಲಲ್ಲಿ ಹೋಗ್ತೀವಿ, ಹಾಂ ರೆಸ್ಟೋರೆಂಟ್ ಹತ್ರ. ಹಾಂ ಅವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡ್ತಾರೆ ನಮಗೆಲ್ಲ, ಸ್ಟಾಫ್ ಅವರು. ಹಾಂ ಏನು ಪ್ರಾಬ್ಲಮ್ ಮಾಡ್ತಾರೆ? ಅದೇ ಸರ್, ಅವರು ಇಲ್ಲಿ ಅಲೋ ಇಲ್ಲ, ಕಸ್ಟಮರಿಗೆ ಅಷ್ಟೇ ಅಲೋ ಇರೋದು ಅಂತ. ಇಲ್ಲಿ ಕಾರವಾರದಲ್ಲಿ ಆ ರೀತಿ ಮಾಡ್ತಾರೆ? ಆಗಿದೆ. ನಾವು ಟಿಎಲ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಅವರಿಗೆ ಇನ್ಫಾರ್ಮ್ ಮಾಡ್ತೇವೆ, ಕಸ್ಟಮರ್ಗೆ ರೆಸ್ಟೋರೆಂಟ್ ಮಾತಾಡ್ತೀವಿ ಅಂತ ಅಷ್ಟೇ ಹೇಳ್ತಾರೆ ಅವರು. ಟಿಎಲ್ ಅವರು ಬೇಗ ಕಾರವಾರ ರೆಸ್ಟೋರೆಂಟ್ದಲ್ಲಿ ಹಾಗೆ ಮಾಡಿದ್ರ ನಿಮಗೆ? ರೆಸ್ಟೋರೆಂಟ್. ಅಂದರೆ ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಕೊಡುವುದಿಲ್ಲ ಅವರು? ಹೌದು, ವಾಶ್ರೂಮಿಗೆಲ್ಲ ಹೋಗ್ತೀವಿ. ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ಹಾಂ ನಾನು ಝೊಮ್ಯಾಟೊದಲ್ಲಿ 2.5 ವರ್ಷದಿಂದ ಕೆಲಸ ಮಾಡ್ತೀನಿ. ಎಷ್ಟು ವರ್ಷದಿಂದ? 2.5 ವರ್ಷ. ಹಾಂ ಇವಾಗ ಮುಂಚೆ ಚೆನ್ನಾಗಿತ್ತು, ಸ್ಟಾರ್ಟಿಂಗ್ ಒಂದಾಗೆಲ್ಲ ಒಳ್ಳೆ ಚೆನ್ನಾಗಿ ಕೊಡ್ತಿತ್ತು. ಹಾಂ ಅವಾಗ ಅಗ್ನಿಸ್ ಆಗ್ತಿತ್ತು, ಎಲ್ಲ ಫ್ಯಾಮಿಲಿ ರೋಡ್ ಆಗ್ತಿತ್ತು. ಹಾಂ. ಇವಾಗ ಪೆಟ್ರೋಲ್ ಎಲ್ಲ ರೇಟ್ ಎಲ್ಲ ಹೆಚ್ಚಿದೆ. ಬಟ್ ನಮಗೆ ರೇಟ್ ಕೊಟ್ಟಿತ್ತು, ಇದು ಬೆಳಗಿಂದ 400 ರೂಪಾಯಿ 300 ರೂಪಾಯಿ. ಮತ್ತು ಬೆಳಗಿಂದ ರಾತ್ರಿ 10 ಗಂಟೆ ಮಟ್ಟ ಕೆಲಸ ಮಾಡ್ಕೊಂಡು 300 ರೂಪಾಯಿ 400 ರೂಪಾಯಿ ಮನೆ ಹೋಗ್ತೀವಿ. ಪೆಟ್ರೋಲಿಗೆ ಏನು ಕೊಡುವಾಗ ನಮ್ಮ ಮನೆ ಕಟ್ಟಿ. ಮ್ಯಾರಿಡಾ ನೀವು? ಮ್ಯಾರಿಡ್ ಇದ್ದಾರೆ, ಮಕ್ಕಳು ಇದ್ದಾರೆ. ಎಷ್ಟು ಮಕ್ಕಳಿದ್ದಾರೆ ನಿಮಗೆ? 3 ಮಕ್ಕಳಿದ್ದಾರೆ. 3 ಮಕ್ಕಳಿದ್ದಾರೆ ಪಾಪ. ನಿಮ್ಗೀಗ ಏನಾರ ಬೈಕಲ್ಲಿ ಹೋಗ್ತಾ ಇರ್ತೀರಾ, ನಿಮ್ಗೆ ಏನಾರು ಒಂದು ಆಕ್ಸಿಡೆಂಟ್ ಅಪಘಾತ ಆದರೆ ಅದಕ್ಕೆ ಏನಾರು ಇನ್ಸೂರೆನ್ಸ್ ಅನ್ನು ಮಾಡಿದಾರಾ ಇವರು? ಇನ್ಸೂರೆನ್ಸ್ ಕಂಪ್ನಿಯಲ್ಲಿ ಹೇಳ್ತಾರೆ, ನಾರ್ಮಲ್ ಇನ್ಸೂರೆನ್ಸ್ ಆದರೆ 50,000 ಸಿಗುತ್ತೆ ಕ್ಲೈಮ್ ಅಂತ. ಹಾಂ ಮತ್ತು ಏನಾದ್ರು ಡೆತ್ ಆಗಬೇಕು, ಡೆತ್ ಆದರೆ 10 lakhs ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಅದಕ್ಕೂ ಪ್ರಾಬ್ಲಮ್ ತುಂಬ ಇದ್ದಾವೆ. ಹಾಂ 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 ನನಗೆ ಏನಾದ್ರು ಡೆತ್ ಆಯಿತು, ಈಗ ನನ್ನ ಫ್ಯಾಮಿಲಿಗೆ ಸಪೋರ್ಟಿಂಗ್ ಇದೆ. PF ಏನು ಕೊಡ್ತಾರಾ ನಿಮಗೆ? PF BP ಎಂಥದ್ದಿಲ್ಲ, ಬೆನಿಫಿಟ್ ಯಾವುದೇ ಇಲ್ಲ. PF BP ಏನಿಲ್ಲ. ನಮ್ಮ ಫ್ಯಾಮಿಲಿಗೆ ನನಗೆ ಯಾಕಂದ್ರೆ ಏನಾದ್ರು ಡೆತ್ ಆದರೆ ಹಾಂ ಇವಾಗ ಫ್ಯಾಮಿಲಿಗೆ ಗೊತ್ತಿರೋದಿಲ್ಲ ಏನು ಮಾಡಬೇಕು. ಯಾಕಂದ್ರೆ ನೀವು ಪಾಪ ರೋಡ್ ಮೇಲೆ ಇರೋರು, ನೀವು ರೋಡ್ ಮೇಲೆ ಹಗಲಿರೋ ರೋಡ್ ಮೇಲೆ ಇದ್ದವ್ರು ನೀವು. ಗೊತ್ತಿರೋದಿಲ್ಲ. ಅವ್ರ ಫ್ಯಾಮಿಲಿ ಏನು ಮಾಡಬೇಕು, ಯಾರ ಹತ್ರ ಹೋಗ್ಬೇಕು? हाँ यस अभी वो बोला ना डेथ हुआ तो मिलता है बोल के, लेकिन वो PL क्या बोलता है, जब ऑनलाइन रहेगा, काम पे रहेगा तो ही तुम्हारे को इंश्योरेंस मिलेगा. अगर ऑफलाइन पे है, अभी ऑफलाइन मार के मैं गया, हाँ अभी 10 बजे तक मेरा ड्यूटी है, 10 बजे घर पे जाने तक मेरा एक्सीडेंट हुआ तो मेरे को कुछ नहीं मिलेगा. काम पे रहा तो इतना ही मिलता है. तो किसी को पार्सल, हाँ वो भी पार्सल लेने के टाइम पे कुछ हुआ तो ही मिलेगा, वो तो नहीं मिलेगा. ऐसा है कंपनी का कुछ. तो अभी हम लोग काम करके जाएगा, सडनली कुछ हुआ बोल नहीं सकते ना. हुआ तो कंपनी नहीं देगी रिस्पाನ್ಸಿಬಿಲಿಟಿ, ऐसा नहीं है. ಝೊಮ್ಯಾಟೊ ಒಳ್ಳೆ ಕಂಪ್ನಿ, ಅದರಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಬಹಳಷ್ಟು ನಾವು ಉತ್ಸುಕರಾಗಿದ್ದೇವೆ. ಅದ್ರ ಬಗ್ಗೆ ನಮ್ಮ ಕಂಪ್ನಿ ಬಗ್ಗೆ ಎಂಥದ್ದು ಇಲ್ಲ, ಝೊಮ್ಯಾಟೊ ಕಂಪ್ನಿ ಬಗ್ಗೆ ಏನಿಲ್ಲ. ಅಂದರೆ ಈ ಕಂಪ್ನಿದಲ್ಲಿ ವರ್ಕ್ ಮಾಡೋರು ಟೀಮ್ ಲೀಡರ್, TL ಹೇಳ್ತಾರೆ ಅದಕ್ಕೆ. ಟೀಮ್ ಲೀಡರ್ ಏನು ಮಾಡ್ತಾ ಇದ್ದಾರೆ, ಇವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ, ಇವ್ರಿಗೆ ಯಾವುದೇ ಕೂಡ ಬೆನಿಫಿಟ್ ನೀಡ್ತಾ ಇಲ್ಲ, ಮತ್ತು ರೆಸ್ಟ್ ರೂಮ್ ಕೂಡ ಇಲ್ಲ. ನಮಗೆ ಯಾರು ಕೂಡ ನಮಗೆ ಕೇಳೋರಿಲ್ಲ ಹೇಳೋರಿಲ್ಲ ಅಂಥ ಪರಿಸ್ಥಿತಿ ನಮ್ಮದಾಗಿದೆ ಇವತ್ತು. ನೋಡಿ ನಾವೆಲ್ಲ ಯುವಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲ 6 ವರ್ಷದಿಂದ ನಾವು ಯಾಕೆ ಮಾಡ್ತೀವಿ, ನಾವು ಬೇರೆ ಕಡೆ ಹೋಗ್ತಿದ್ವಿ ಕೆಲಸಕ್ಕೆ. ಆದರೆ ಇದು ಝೊಮ್ಯಾಟೊ ಒಳ್ಳೆ ಕಂಪ್ನಿ ಹೆಸರು ಹಾಳು ಮಾಡಲಿಕ್ಕೆ ನಾವು ಇದನ್ನು ನಾವು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ನಮ್ಗೆ ಯಾವುದೇ ರೀತಿ ಇನ್ನೂ ಬೆನಿಫಿಟು ಕೊಡಲಿಲ್ಲ. ಯಾಕಂದರೆ ನಮಗೂ ಮದುವೆ ಆಗಿದೆ, ನಮ್ಮದು ಎಜುಕೇಷನ್ ಆಗಿದೆ, ಮಕ್ಕಳು ಕೂಡ ಆಗಿದ್ದಾರೆ ನಮಗೆ ಈ ರೀತಿ ಮೋಸ ಮಾಡಬೇಡಿ. ನಮಗೂ ಕೂಡ ಒಂದು ಬೆನಿಫಿಟ್, ಗೋವಾದಲ್ಲಿ ಯಾವ ರೀತಿ ಬೆನಿಫಿಟ್ ಇದೆ ಅಲ್ಲಿ ಅದೇ ರೀತಿ ನಮಗೂ ಕೊಡಿ. ಕಾರವಾರ ದೊಡ್ಡ ಪ್ಲೇಸ್ ಇದು, ನೀವು ಪ್ಲೇಸ್ ಇಲ್ಲದೆ ದೊಡ್ಡ ಪ್ಲೇಸ್ ಅಂತ ಹೇಳ್ತಾ ಇಲ್ಲ, ಚಿಕ್ಕ ಪ್ಲೇಸ್ ಅಂತ ಹೇಳ್ತಾರೆ. ಆದರೆ ಮತ್ತೆ ಜನರನ್ನು ತೊಗೊಳ್ತಾ ಇದ್ದೀರಿ, ಮತ್ತೆ ಯುವಕರನ್ನು ತೊಗೊಳ್ತಾ ಇದ್ದೀರಿ. ನೀವು ಯುವಕರನ್ನು ತೊಗೊಂಡು ನೀವು ನಿಮ್ಮ ಪಾಕೆಟನ್ನು ಜೇಬನ್ನು ತುಂಬಿಸ್ಕೊಳ್ತಾ ಇದ್ದೀರಿ. ಅದು ನಮ್ಮ ಪಾಕೆಟ್ ತುಂಬ್ತಾ ಇಲ್ಲ, ನಮ್ಮ ಪಾಕೆಟ್ ಇವತ್ತು ಹಾಳು ಬಿದ್ದೋಗಿದೆ ಅಂತ ಹೇಳ್ಕೊಂಡು ಈ ಝೊಮ್ಯಾಟೊ ಯುವಕರು ಹೇಳ್ತಾ ಇದ್ದಾರೆ. ಮ್ಯಾನೇಜರ್ ಸಿಗ್ತಾ ಇಲ್ಲ, ಯಾಕಂದ್ರೆ ಟೀಮ್ ಲೀಡರ್ ಹತ್ರ ಮಾತಾಡ್ಕೊಂಡು ಏನು ಕೂಡ ನಮ್ಗೆ ಬೆನಿಫಿಟ್ ಇದು ಇವತ್ತುವರೆಗೂ ಆಗಲಿಲ್ಲ. ಯಾಕಂದರೆ
ಟೀಮ್ ಮ್ಯಾನೇಜರ್ ಹತ್ರ ನಾವು ಕೇಳಿದರೆ ಅವ್ರನ್ನ ನಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ಯಾಕಂದರೆ ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮ ಮನೆಯಲ್ಲಿ ನಾವು ಮ್ಯಾರಿಡ್ ಇದ್ದೇವೆ, ಅನ್ಮ್ಯಾರಿಡ್ ಕೂಡ ಇದ್ದೇವೆ. ನಮಗೂ ನೋಡಿ 12-13 ತಾಸು ವರ್ಕ್ ಮಾಡ್ತೇವೆ, 16 ತಾಸು ಕೂಡ ಆಗ್ತದೆ ಒಂದೊಂದು ಸಲ ವರ್ಕ್ ಮಾಡಲಿಕ್ಕೆ. ಮತ್ತು ರಸ್ತೆ ಮೇಲೆ ಇರ್ತೇವೆ, ಮಳೆ ಗಾಳಿ ಬಿಸಿಲು ಅನ್ನದೆ ನಾವು ರಸ್ತೆ ಮೇಲೆ ಇರ್ತೇವೆ. ಜನರಿಗೆ ಅಷ್ಟು ಟೈಮಿಗೆ ನಾವು ಹೋಗಿ, ಎಷ್ಟೋ ಟ್ರಾಫಿಕ್ ಜಾಮ್ ಇದ್ದರೂ ಕೂಡ ನಾವು ಅಷ್ಟು ಟೈಮಿಗೆ ಹೋಗಿ ಜನರಿಗೆ ಸೇವೆ ಮಾಡ್ತೇವೆ. ಆದರೆ ನಮಗೆ ಯಾವುದೇ ಈಗ ನಾವು ಆಕ್ಸಿಡೆಂಟ್ ಅಪಘಾತ ಆದರೆ ನಮಗೊಂದು 50,000 ಅಂತ ಹೇಳಿದ್ದಾರೆ ಇವರು, ಸತ್ತರೆ ಒಂದು 10 ಲಕ್ಷ ಕೊಡ್ತಾರೆ ಅಂತ ಹೇಳ್ತಾರೆ. ಆದರೆ ಇನ್ನೂವರೆಗೆ ಅದು ಯಾವ ರೀತಿ ಬೆನಿಫಿಟ್ ಕೊಡ್ತಾರಂತ ನಮ್ಗೆ ಇನ್ನೂವರೆಗೆ ಗೊತ್ತಿಲ್ಲ. ಮತ್ತು ನಮ್ಗೆ ಯಾವುದೇ ಕೂಡ ಈಗ ವಾಶ್ರೂಮಿಗೆ ಯಾವುದೋ ಒಂದು ಹೋಟೆಲಲ್ಲಿ ಅರ್ಜೆಂಟ್ ಒಂದು ವಾಶ್ರೂಮ್ಗೆ ಹೋಗಬೇಕಾದ್ರೆ ಹೋಟೆಲಿಗೆ ಹೋದಾದ್ರೆ ಅವರು ನಮ್ಮ ಬೈದು ಕಳಿಸ್ತಾರೆ. ಹಾಗಾಗಿ ಈ ರೀತಿ ನಮಗೆ ಇನ್ಸಲ್ಟ್ ಕೂಡ ಮಾಡಿದ್ದಿದೆ ಬಹಳಷ್ಟು ಜನರು. ನಾವು ಎಲ್ಲ ಹೋಟೆಲ್ ಅಂತ ಹೇಳ್ತಾ ಇಲ್ಲ, ಕಾರವಾರದಲ್ಲಿ ಒಂದೆರಡು ಹೋಟೆಲ್ ಆ ರೀತಿ ಮಾಡಿದ್ರು. ಅದು ಹೋಟೆಲ್ ಹೆಸರು ತೊಗೊಳೋದು ಬೇಡ. ಆದರೆ ಈ ರೀತಿ ನಾನು ನಮ್ಮ ಕಾರವಾರ ಹೋಟೆಲ್ ಮಾಲೀಕರಿಗೆ ಒಂದೇ ಹೇಳಲಿಕ್ಕೆ ಇಷ್ಟಪಡ್ತಾನೆ, ಇಂಥವ್ರಿಗೆ ನೀವು ಸಪೋರ್ಟ್ ಮಾಡಬೇಕು. ನೋಡಿ, ಇವರು ಒಂದು ವಾಶ್ರೂಮ್ಗೆ ಹೋದ್ರೆ ನಿಮ್ಗೆ ಏನಾಗೋದಿದೆ, ಏನು ದೊಡ್ಡ ನಿಮ್ಮ ಹೋಟೆಲ್ ಹುಡುಗರು ಬೀಳ್ತಾ ಇದೆಯಾ ಇಲ್ಲಿ ಕಾರವಾರದಲ್ಲಿ? ಇಲ್ಲಲ್ಲ, ಇಂಥವ್ರಿಗೆ ನೀವು ಸಪೋರ್ಟ್ ಮಾಡಿ. ಪಾಪ ಇವರು ಹಗಳು ಬಿಸಿಲಂದೆ ಚಳಿ ಇಲ್ಲದೆ ಪಾಪ ರಸ್ತೆ ಮೇಲೆ ನಿಂತ್ಕೊಂಡು, ಇಲ್ಲಿ ಕಾರವಾರದಲ್ಲಂತೂ ಉದ್ಯೋಗ ಸತ್ಯಾನಾಶ ಆಗಿದೆ. ಎಲ್ಲ ಬಿಹಾರಿ UP ದೊಡ್ಕೊಂಡು ಬಂದ್ಕೊಂಡು ಇಲ್ಲಿ ಇವರನ್ನು ಹೊರಗೆ ಹಾಕಿಬಿಟ್ಟಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಪಾಪ ಇವರು ದುಡ್ಕೊಂಡು ತಿಂತಾ ಇದ್ದಾರೆ. ಯಾವುದೇ ಕೂಡ ಒಂದು ಕಳ್ತನ ಮಾಡದೆ, ಯಾವುದೇ ಮೋಸ ಮಾಡದೆ, ವಂಚನೆ ಮಾಡದೆ ಪಾಪ ಇವರು ಹಗಳಿರೋ ಒಂದು 16 ತಾಸು ಡ್ಯೂಟಿ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ನೀವು ಬೆನಿಫಿಟನ್ನು ಕೊಡಿ ಅಂತ ನಾನು ಜೊಮೆಟೊ ಕಂಪ್ನಿ ಬಗ್ಗೆ ಇವರು ದೂರಿಲ್ಲ. ಜೊಮೆಟೊ ಕಂಪ್ನಿ ಒಳ್ಳೇದಂತ ಹೇಳ್ತಾರೆ. ಆದರೆ ಅಲ್ಲಿ ಟೀಮ್ ಮ್ಯಾನೇಜರ್ ಇದ್ದಾರೆ, ಇನ್ನೂವರೆಗೂ 6 ವರ್ಷ ಆಯಿತು ಅವ್ನ ಮುಖನೇ ನೋಡಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಒಂದು RN24 ವಾಯ್ಸ್ ಕಾರವಾರ ಒಂದು ವಿಡಿಯೋ ನೋಡ್ಕೊಂಡಾರ ಆ ಟೀಮ್ ಮ್ಯಾನೇಜರ್ ನಮ್ಮ ಯುವಕರಿಗೆ 150 ಯುವಕರು ಇದ್ದಾರಂತೆ ನಮ್ಮ ಕಾರವಾರದಲ್ಲಿ. ಒಂದು ಸಲ ಇವ್ರ ಒಟ್ಟಿಗೆ ಕೂತ್ಕೊಂಡು ಮೀಟಿಂಗ್ ಮಾಡಲಿ, ಇವ್ರ ಸಮಸ್ಯೆನ ಬಗೆಹರಿಸಿ ಅಂತ ನಾನು RN24 ವಾಯ್ಸ್ ಮುಖಾಂತರ ಅವ್ರಿಗೆ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.